ನಮಸ್ಕಾರ, ನನ್ನ ಹೆಸರು ದೀಪಾ ಶ್ರೀಕಂಠಯ್ಯ. ನಮಸ್ಕಾರ, ನನ್ನ ಹೆಸರು ಆದಿಶೇಷ ನರಹರಿ. ಇದು ಹೇಳಿ ಕೇಳಿ ಕಾರ್ಯಕ್ರಮ. ನಮ್ಮ ಜೊತೆ ಇವತ್ತು ಕಾವೇರಿ ಪ್ರೆಸಿಡೆಂಟ್ ಸ್ವಾಮಿನಾರಾಯಣ ಮತ್ತು ಯೂತ್ ಕೋಆರ್ಡಿನೇಟರ್ ಬಸವರಾಜ್ ಅವರಿದ್ದಾರೆ. ನಮಸ್ಕಾರ. ದಯವಿಟ್ಟು ನಿಮ್ಮ ಪರಿಚಯ ಮಾಡಿಕೊಡಿ, ಕರ್ನಾಟಕದ ನಿಮ್ಮ ಊರು ಮತ್ತು ಕಾವೇರಿ ಪ್ರೆಸಿಡೆಂಟ್ ರೋಲ್. ಮೊದಲನೇದಾಗಿ ಈ ಅಮೆರಿಕನ್ನರ ಶೋ ತಂದಿರತಕ್ಕಂಥ ನಿಮಗೆಲ್ಲರಿಗೂ ಕಾವೇರಿಯ ಪರವಾಗಿ ಶುಭ ಹಾರೈಕೆ ಮತ್ತು ಅಭಿನಂದನೆಗಳು. ಥ್ಯಾಂಕ್ ಯು. ನಾನು ಶಿವಮೊಗ್ಗ ಜಿಲ್ಲೆಯಿಂದ ಬಂದವನು. ಇಲ್ಲಿ ಫೇರ್ಫ್ಯಾಕ್ಸ್ನಲ್ಲಿ ಇರ್ತಾ 10-12 ವರ್ಷ ಆಯಿತು. ಕಾವೇರಿಯಲ್ಲೂ ಕೆಲಸ ಮಾಡ್ತಾ 10-12 ವರ್ಷ ಆಯಿತು. ಈ ಕಾವೇರಿಯಲ್ಲಿ ಕೆಲಸ ಮಾಡೋದು ನಮಗೊಂದು ಖುಷಿಯ ಕೆಲಸ. ಮತ್ತು ನೀವು? ನನ್ನ ಮೂಲೂರು ಧಾರವಾಡ. ನಾನು ಕೊಲಂಬಿಯಾ ಮೇರ್ಲ್ಯಾಂಡಲ್ಲಿ ಇರ್ತೀನಿ. ಇವಾಗ 2 ವರ್ಷ ಆಯಿತು. ಕಾವೇರಿ ಆ್ಯಕ್ಟಿವಿಟೀಸಲ್ಲಿ ಈ 2 ವರ್ಷ ನಾನು ಆ್ಯಕ್ಟಿವ್ ಆಗೇ ಇದ್ದೀನಿ. ಮೊದಲು ವರ್ಲ್ಡ್ ಕನ್ನಡ ಕಾಂಗ್ರೆಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಇವಾಗ ಯೂತ್ ಕೋಆರ್ಡಿನೇಟರ್ ಅಂತ ಈ ವರ್ಷ ಕಾವೇರಿ ಜಾಯ್ನ್ ಆಗಿದ್ದೀನಿ, ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿ. ಕಾವೇರಿ ಸಂಘಕ್ಕೆ ನೀವು ಪ್ರೆಸಿಡೆಂಟ್ ಆಗಿದ್ದೀರಿ ಈ ವರ್ಷ. ಅದರ ಉದ್ದೇಶ ಏನು? ಅದರಲ್ಲಿ 3 ಮುಖ್ಯ ಗುರಿಗಳನ್ನು ಹಾಕ್ಕೊಂಡಿದ್ದೇವೆ. ಮೊದಲನೇದಾಗಿ ಬೇರೆ ಬೇರೆ ರೀತಿಯ ಪ್ರೋಗ್ರಾಮ್ಗಳನ್ನು ತಂದು ಮಕ್ಕಳಿಗೆ ಮತ್ತು ಎಲ್ಲ ರೀತಿಯ ಜನರಿಗೂ ಒಂದು ವಿವಿಧ ರೀತಿಯ ಮನರಂಜನಾ ಕಾರ್ಯಕ್ರಮ ತರೋದು ನಮ್ಮ ಉದ್ದೇಶ. ನೀವು ಈಗಾಗಲೇ ನೋಡಿರ್ಬೋದು, ಸಂಕ್ರಾಂತಿಯಲ್ಲಿ ನಾವು ಪ್ರೊಫೆಷ್ನಲ್ ಆರ್ಟಿಸ್ಟ್ ಆದಂಥ ಹಾಡುಗಾರರನ್ನು ಕರೆಸಿದ್ವಿ. ಹಾಗೆ ಇಲ್ಲಿಯ ಸ್ಥಳೀಯ ಕಲಾವಿದರಾದ ಮಕ್ಕಳ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ಅದೇ ರೀತಿಯ ಕಾರ್ಯಕ್ರಮಗಳನ್ನು ಇನ್ನೂ ಎಲ್ಲ ಕಾರ್ಯಕ್ರಮಗಳಲ್ಲಿ ತರಬೇಕು ಅಂತ ನಮ್ಮ ಯೋಚನೆ. ಎರಡನೇದಾಗಿ ಅಮೆರಿಕದಲ್ಲಿ ಬಹಳ ಕನ್ನಡ ಕುಳಿಗಳಿದೆ. ಅವರೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರ್ತಾರೆ. ಅದನ್ನು ನಮ್ಮ ಈ ಕಾವೇರಿ ಜನತೆಗೆ ತರುವುದು ಎರಡನೇ ಉದ್ದೇಶ. ಮೂರನೇ ಉದ್ದೇಶ, ಈ ಕಮ್ಯುನಿಕೇಷನಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅಂತ ಯೋಚನೆ. ಕಾವೇರಿ ವೆಬ್ಸೈಟ್, ಇಮೇಲ್ ಮತ್ತು ಕಮ್ಯುನಿಕೇಷನ್ ಇದನ್ನು ತುಂಬ ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಗುರಿ ಇಟ್ಕೊಂಡಿದೆ. ಮತ್ತು ನೀವು? ಹೊಸ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಮುಂಚೆಯಿಂದ ಹೆಂಗಾಗಿತ್ತು, ಒಂದು ಫಿಕ್ಸ್ಡ್ ಸೆಟ್ ಆಫ್ ಪ್ರೋಗ್ರಾಮ್ಸ್ ಇರ್ತಿತ್ತು. ಸೊ ಈ ಹುಡುಗರು ಈ ಟೈಮಲ್ಲಿ ಇದೇ ಮಾಡ್ತಾರೆ. ಈ ವರ್ಷ ಹುಡುಗರನ್ನ ಇನ್ವಾಲ್ವ್ ಮಾಡಿಕೊಂಡು ಅವ್ರ ಐಡಿಯಾಸ್ ತೊಗೊಂಡು, ಅವ್ರ ಸಜೆಷನ್ಸ್ ತೊಗೊಂಡು ನನ್ನ ಕೆಲಸನ ಆದಷ್ಟು ಕೋಆರ್ಡಿನೇಟರ್ ಆಗಿ ಮಾತ್ರ ಇಡಬೇಕು. ಪ್ಲ್ಯಾನಿಂಗು, ಐಡಿಯಾಸು ಎಲ್ಲ ಹುಡುಗರು ಮಾಡ್ಕೊಳ್ಳಿ ಅನ್ನೋದು ಒಂದು ವಿಚಾರ ಇಟ್ಕೊಂಡಿದ್ದೀನಿ. ಹುಡುಗರು ಎಷ್ಟು ಸಹಕರಿಸ್ತಾರೆ, ಹೆಂಗೆ ಮುಂದುವರಿಯುತ್ತೆ ನೋಡಬೇಕು. ನಿಮ್ಮ ಕಾವೇರಿ ಪ್ರೆಸಿಡೆಂಟ್ಶಿಪ್ಪಲ್ಲಿ ಯಾವ್ಯಾವ ಪ್ರೋಗ್ರಾಮ್ಗಳನ್ನು ಯೋಚಿಸ್ತಾ ಇದ್ದೀರಿ? ಪ್ರತಿ ವರ್ಷ ಹಾಗೆ ಈ ವರ್ಷನೂ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಎಲ್ಲ ಹಬ್ಬಗಳು, ಯೂತ್ ಕಮಿಟಿ ಆ್ಯಕ್ಟಿವಿಟಿಗಳು. ಮುಖ್ಯವಾಗಿ ಒಂದು ಕಾರ್ಯಕ್ರಮ ಹೊಸದಾಗಿ ತರ್ತಾ ಇದ್ದೇವೆ ಅಂದರೆ ವಸಂತೋತ್ಸವ ಅಂತ. ಅದರಲ್ಲಿ ಬೇರೆ ಬೇರೆ ಅಮೆರಿಕ ಕನ್ನಡ ಸಂಘದಿಂದ ನಾಟಕಗಳನ್ನು ತರಿಸಿ ಅದರ ಪ್ರದರ್ಶನ ಮಾಡಿ ಅದರ ಸ್ಪರ್ಧೆಯನ್ನು ಮಾಡಿ ಪ್ರೈಸನ್ನು ಕೊಡುವಂತಹ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ನೀವು ಯೂತ್ ಕೋಆರ್ಡಿನೇಟರ್ ಆಗೋದಕ್ಕೆ ಏನು ಇನ್ಸ್ಪಿರೇಷನ್ ಬಂತು? ಮುಂಚೆಯಿಂದನೂ ಹುಡುಗರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ. ಅವ್ರ ಒಂಥರ ಎನರ್ಜಿ ಇರುತ್ತೆ, ಒಂಥರ ಕ್ರಿಯೇಟಿವಿಟಿ ಇರುತ್ತೆ, ಏನಾದರೂ ಹೊಸದು ಮಾಡಬೇಕು ಅನ್ನೋದೊಂದು ಐಡಿಯಾಸ್ ಇರ್ತವೆ. ನಾನು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದ್ದೆ. ಆ್ಯಕ್ಚುಲಿ ಯೂತ್ ಕೋಆರ್ಡಿನೇಟರ್ ಕೆಲಸ ತೊಗೋತೀರಾ, ಆ ಹುಡುಗರ ಜೊತೆ ಸ್ವಲ್ಪ ಕೆಲಸ ಮಾಡ್ತೀರಾ ಅಂತ ಖುಷಿ ಅನ್ನಿಸ್ತು. ಸರಿ ಅಂತ ಒಪ್ಕೊಂಡೆ. ಸೊ ಮುಂದೆ ನೋಡೋಣ ಹುಡುಗರು ಹೆಂಗೆ ಸಹಕರಿಸ್ತಾರೆ ಅಂತ. ಇದ್ರ ಬಗ್ಗೆ ನಿಮಗೆ ಫ್ಯಾಮ್ಲಿ, ಫ್ರೆಂಡ್ಸ್, ಆಮೇಲೆ ಕಾವೇರಿ ಕಮ್ಯುನಿಟಿಯಿಂದ ಯಾವ ಥರ ಎಂಕರೇಜ್ಮೆಂಟ್ ಸಿಗ್ತಾ ಇದೆ ನಿಮಗೆ? ತುಂಬ ಎನ್ಕರೇಜ್ಮೆಂಟ್ ಇದೆ. ಆ್ಯಕ್ಚುಲಿ ನಾನು ಮೊನ್ನೆ ಒಂದು ಮೇಲ್ ಕಳಿಸ್ದೆ ಹುಡುಗರಿಗೆ. ನಾವು ಬೇಸಿಕಲಿ ಒಂದು ಯೂತ್ ಕಮಿಟಿ ಅಂತ ಮಾಡ್ತೀವಿ. ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಸೆಕ್ರೆಟ್ರಿ ಅದೆಲ್ಲ ಇರುತ್ತೆ. ಸೊ ಈ ಮುಂಚೆ ಇದ್ದ ಹುಡುಗರಿಗೆ ಆಮೇಲೆ ಅವ್ರ ಪೇರೆಂಟ್ಸ್ಗೆ ಒಂದು ಇಮೇಲ್ ಕಳಿಸ್ದೆ. ಮರುದಿನವೇ ನನಗೆ ರಿಪ್ಲೈ ಬಂತು. ಮುಂಚಿನ ಪ್ರೆಸಿಡೆಂಟ್ಗಳನ್ನು ರಿಪ್ಲೈ ಮಾಡಿದರು, ನಾವು ಹಿಂಗೆಲ್ಲ ಮಾಡ್ತಾಯಿದ್ವಿ, ನಮಗೆ ತುಂಬ ಖುಷಿ ಇದನ್ನು ಮಾಡೋಕ್ಕೆ, ಸೊ ನಾವು ಮುಂದುವರಿಸ್ತೀವಿ ಅಂತ. ಅಂದರೆ ಇನ್ನೂ ಡಿಸೈಡ್ ಮಾಡಿಲ್ಲ, ಯಾಕೆಂದರೆ ಯುಗಾದಿ ಟೈಮ್ಗೆ ವಿ ಡಿಸೈಡ್ ಆನ್ ದ ಪೊಸಿಷನ್ಸ್, ಯಾರು ಏನು ತಗೋತಾರೆ ಅಂತ. ಬಟ್ ಸ್ಟಿಲ್ ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕಳಿಸಿದ್ದಾರೆ, ನಮಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ. ಆಮೇಲೆ April 22 ನೀವು ಯೂತ್ ಸರ್ವಿಸ್ ಡೇ ಅಂತ ಇಟ್ಕೊಂಡಿದ್ದೀರಾ. ಅಲ್ಲಿ ಏನೇನು ಕಮ್ಯುನಿಟಿಗೆ ಹೆಂಗೆ ಹೆಲ್ಪ್ ಮಾಡಬೇಕು, ಆಮೇಲೆ ಯಾವ್ಯಾವ ಥರ ವಾಲಂಟಿಯರಿಂಗ್ ಮಾಡಬೇಕು ಅಂತ ಇದ್ದೀರಾ? ಯೂತ್ ಸರ್ವಿಸಸ್ ಪ್ರೋಗ್ರಾಮ್ ಇರುತ್ತೆ April 22 ಆಸ್ ಯು ಮೆನ್ಷನ್. ಆವಾಗ ವಿ ಯೂಶ್ವಲಿ ಇದೊಂದು ಟಾಯ್ ಡ್ರೈವ್ ಅಂತ ಮಾಡ್ತೀವಿ. ಬೇಸಿಕಲಿ ವೇರ್ ವಿ ಕಲೆಕ್ಟ್ ಈ ಹುಡುಗರ ಕಡೆಯಿಂದ ಟಾಯ್ಸ್ ಕಲೆಕ್ಟ್ ಮಾಡಿ ಅದನ್ನು ಚಿಲ್ಡ್ರನ್ ಹಾಸ್ಪಿಟಲ್ಸ್ಗೆ ಕೊಡ್ತೇವೆ. ನೀವಿಬ್ಬರು ಬಂದಿದ್ದು ನಮಗೆ ತುಂಬ ಸಂತೋಷ. ನಾವು ಕಾವೇರಿ ಪ್ರೋಗ್ರಾಮ್ಗಳಿಗೆ ಉತ್ಸಾಹದಿಂದ ಕಾಯ್ತೀವಿ. ನೀವೆಲ್ಲರೂ ಕಾವೇರಿಯ ಯುಗಾದಿ ಪ್ರೋಗ್ರಾಮ್ಗೆ April 7ನೇ ತಾರೀಕು ಬರಬೇಕು ಅಂತ ನಮ್ಮ ಕೋರಿಕೆ. ಥ್ಯಾಂಕ್ ಯು.